ಚನ್ನಪಟ್ಟಣ ತಾಲೂಕು ರಾಮನಗರ ಡಿಸ್ಟಿಕ್ಕು ಇಗ್ಲೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಪಕ್ಕದಲ್ಲಿ ದೇವೇಗೌಡರು ಕಟ್ಟಿಸಿರುವಂತಹ ಇಗ್ಲೂರು ಡ್ಯಾಮ್ ಹೊಂದಿದ್ದು, ಈ ದೇವಸ್ಥಾನಕ್ಕೆ ಸುಮಾರು ಒಂದು 500-600 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಈ ದೇವಸ್ಥಾನದಲ್ಲಿ ತುಂಬ ಪುರಾವೆಗಳು ಹಾಗೆ ಚೋಳರ ಕಾಲದಲ್ಲಿ ಕೆತ್ತನೆ ಮಾಡಿರುವಂತಹ ವಿಗ್ರಹಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ವಿಚಿತ್ರವಾದಂತಹ ಘಟನೆಗಳು ನಡೆದಿವೆ. ಹಾಗೆ ಇದ್ರದ್ದು ವಿಚಿತ್ರವಾದ ಘಟನೆಗಳನ್ನು ಪೂರ್ತಿ ವಿಡಿಯೋ, ಇದ್ರದ್ದು ಹಿನ್ನೆಲೆ ಆಗಿರ್ಬೋದು, ಇದರ ಇತಿಹಾಸ ಆಗಿರ್ಬೋದು, ಅದರ ಬಗ್ಗೆ ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ಗೆ ಹೋಗಿ ಒಂದು ಸತ ಭೇಟಿ ಮಾಡಿ. ಹಾಗೆ ಈ ವಿಡಿಯೋವನ್ನು ಮರಿದೇನೆ ಖಂಡಿತವಾಗ್ಲೂ ನೀವು ಸಂಪೂರ್ಣವಾಗಿ ನೋಡಿ. ನಿಮಗೆ ಈ ದೇವಸ್ಥಾನದ ಬಗ್ಗೆ ಹಿಂದೆ ಏನೇನಾಗಿದೆ ಅಂತ ಅನ್ನೋದೆಲ್ಲ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟು ಯಾವ ಊರು ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಜೊತೆ. ಯಾವಾಗ ಉದ್ಭವ ಆಗಿತ್ತು ದೇವಸ್ಥಾನ, ಯಾವಾಗ ಇದು? ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಓಂ ಗಣಾನಾಹಂತು ಗಣಪತಿಗಮ್ಮವಾಹಮೆ ಕವಿಂ ಕವಿನಾಪೋಸ್ರವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪಧಾನ ಶೃಣ್ವನ್ನೋದಿಭಿಸ್ಯಹಾದನಂ ಗುರುವೇ ಸರ್ವಲೋಕಾನಾಭಿಷೇಕೋರೋಣ ನಿಧೇ ಶ್ರೀಜನ ಗುರುದಕ್ಷಿಣಾಮೂರ್ತಿ ನಮಃ. ಓಂ ನನ್ನ ಆರಾಧ್ಯ ದೇವ ಶ್ರೀ ಸೋಮೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿಸುತ್ತಾ, ಇದು ಸೋಮೇಶ್ವರ ಸನ್ನಿಧಿ. ಇದು ಇಗ್ಲೂರು ಸನ್ನಿಧಿಯಲ್ಲಿದೆ. ಇಗ್ಲೂರು ಗ್ರಾಮ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಇದು ಸ್ವಾಮಿ ಬಂದು ಉದ್ಭವ ಮೂರ್ತಿ. ಇದು ಸುಮಾರು ಒಂದು 500-300 ಶತಮಾನಗಳ ಕಾಲ ಹಳೆ ದೇವಸ್ಥಾನ ಐತೆ. ಇದು ಊರಿನ ಗ್ರಾಮ. ಇದು ಸೋಮೇಶ್ವರ. ಇದು ಮೇನು ಇಲ್ಲೇ ಇರೋದು. ಇದು ಬಂದು ಕೋಣಮರಮ್ಮ, ಇದಕ್ಕೆಲ್ಲ ಅಣ್ಣ ತಂಗಿ ಎಲ್ಲ. ಇದು ಅಣ್ಣ ತಮ್ಮಿ, ಪುನಃ ಚಿಕ್ಕಮ್ಮ ದೊಡ್ಡಮ್ಮ ಮೂಲ ದೇವತೆ. ಇದು ಬಂದು ಮಾಮೂಲಿ ಹಬ್ಬ ಎಲ್ಲ ಗ್ರ್ಯಾಂಡ್ ಆಗಿ ಇದು ಮಾಡ್ತಾರೆ. ಇದು ಬಿಟ್ರೆ ಮಾರಿ ಹಬ್ಬ ಎಲ್ಲ ಮಾಮೂಲಿ ಉತ್ಸವ, ಎಲ್ಲ ಉತ್ಸವ ಇದು ಮಾಡಿ ಹಬ್ಬ ಎಲ್ಲ ಮಾಡಿ ಇದು ಮಾಡ್ತಾರೆ. ಇವಾಗ ಅವನ ಕಾಲದಲ್ಲೆಲ್ಲ ಮಾಮೂಲಿ ಮರಿ ಎಲ್ಲ ಕಡಿತಿದ್ರಂತೆ ಕೋಣಮರಮ್ಮಗೆ. ಸೋಮಪ್ಪ ಬಂದು ಇದು ಮಾಡಿದ್ರಂತೆ. ಯಾವಾಗ ಇಲ್ಲಿಗೆ ಬಂದು ಯಾವಾಗ ನೆಲೆಸಿದ್ರು ಇವರು? ಏನಕ್ಕಾಗಿ ಇಲ್ಲಿ ಬಂದು ನೆಲೆಸಿದ್ರು? ಅದ್ರ ಬಗ್ಗೆ ಏನಾದ್ರು ನಿಮ್ಗೆ? ಅಂದ್ರೆ ಇದು ಸ್ವಾಮಿ ಇನ್ನು ಕೆಳಗಿತ್ತು. ಇವ್ರೆ ಇನ್ನು ಇದು ಉದ್ಭವ ಮೂರ್ತಿ. ಇದು ಒಂಚೂರು ಮೇಕೆ ಇದು ಮಾಡಿದ್ರು, ಆರ್ಡರ್ಸನ್ ಮಾಡಿ. ಇದೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ. ಮಾಮೂಲಿ ಇದು ಡ್ಯಾಮ್ ನೀರು ತುಂಬ್ಕೊಂಡ್ರೆ ಮಾಡಿದಾಗ ನೀರು ತುಂಬಿಡುತ್ತೆ. ತುಂಬ್ಕೊಂಡ್ಬಿಟ್ಟಾಗ ಏನ್ ಮಾಡೋದು? ಮೋಟ್ರ್ ಹಾಕ ಹೊಡಿತೀವಿ ನಾವು. ಡೈಲಿ ನೀರು ತುಂಬಿಡುತ್ತೆ. ಮೋಟ್ರ್ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ ನೀರು ಹೊಡಿತೀವಿ. ಅಂದ್ರೆ ನೀರ್ ಬಂದಾಗ ಬೆಳಿಗ್ಗೆ ಸಾಯಂಕಾಲ ಮೋಟ್ರ್ ಹಾಕೊಂಡು ನೀರ ಈಚೆಗೆ ಹೊಡ್ಕೊಡ್ತೀವಿ. ಓಪನ್ ಮಾಡ್ಬಿಟ್ಟು ಆಮೇಲೆ ಇದ್ ಮಾಡೋದು, ಪೂಜೆ ಎಲ್ಲ ಮಾಡ್ತೀವಿ. ಇಲ್ಲಿ ಬಂದ ಭಕ್ತಾದಿಗಳಿಗೆ ಏನಾರ ಹೇಳ್ತೀನಿ ಅಂತಂದ್ರೆ ಅಂದ್ರೆ ಇದು ಸುಮಾರು ಒಂದು 500 ವರ್ಷ ಮೇಲೆ ಆಗೈತೆ. ಎಲ್ಲಾ ಕಡೆ ಇಂಪ್ರೂವ್ ಆಗೈತೆ. ಇದುವೆ ಮಾಮೂಲಿ ಬಂದು ಸ್ವಾಮಿ ದರ್ಶನ ಪಡೆದ್ರೆ ಒಳ್ಳೇದು. ಎಲ್ಲ ಸೋಮವಾರ ಶುಕ್ರವಾರ ಪ್ರಸಾದ ಕೇಳ್ತೀವಿ. ಏನಾದ್ರು ಸಂತಾನಕ್ಕೋ, ಇಲ್ಲ ಮದುವೆ ವಿಚಾರಕ್ಕೋ, ಇಲ್ಲ ಅಂದ್ರೆ ಒಂದ್ ಏನಾರ ಒಂದು ಅವ್ರ ಮನೆ ಕೆಲಸ ಕಾರ್ಯ ಏನಾರ ಇದ್ರು ಆಗುತ್ತೆ. ಅದ್ಬಿಟ್ಟು ಇಲ್ಲಿ ಏನಾರ ಈ ತರ ಮಾಡ್ಸಿದ್ರೆ ಇನ್ನೂ ಚೆನ್ನಾಗ್ ಒಳ್ಳೇದಾಗುತ್ತೆ ಅಂತಂದ್ರೆ ಯಾವ್ದಾರ ಅಂತರದ್ದೇ ಆಗಿರ್ಬೋದು, ಇಲ್ಲಾರ ತಡಪಡನೆ ಆಗಿರ್ಬೋದು, ಏನಿಲ್ಲ. ಮಾಮೂಲಿ ಬಂದವ್ರ ಭಕ್ತಾದ್ರು ಪ್ರಸಾದ ಕೇಳಿ. ಇಲ್ಲಿ ಸೋಮವಾರ ಶುಕ್ರವಾರ ದಾಸೋಹ ಆಗುತ್ತೆ. ಬಂದವ್ರ ಭಕ್ತಾದಿಗಳು 100 ಜನ 1000 ಜನಕ್ಕೆ ಭಕ್ತಾದಿಗಳಿಗೆ ದಾಸೋಹ ನಡೀತದೆ ಸೋಮವಾರ ಶುಕ್ರವಾರ. ಈ ಮಾರಿ ಹಬ್ಬ ಎಲ್ಲ ದೇವರು ವ್ಯಕ್ತಿ ಮಾರಿ ಹಬ್ಬದಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಯುಗಾದಿ ವಿಶೇಷ ಅಂತಂದ್ರೆ ಯಾರಿಗಾರು ಅಂದ್ರೆ ಪವಾಡಗಳ ತರ ನಡೆದಿರುತ್ತಾರ, ಏನಾದ್ರು ಬೇಡ್ಕಂದು ಎಲ್ಲ ಭಕ್ತಾದಿಗಳು ಬಂದವರು ಬೇಡ್ಕ ಹೋಗ್ತಾರೆ. ಬಂದವ್ರು ಏನಾರ ಒಳ್ಳೇದಾಯ್ತು ಅಂದ್ರೆ ಅಂದಾಸೋಹ ಅಲ್ಲಿ ನಾವು ಕೈಲಾದಷ್ಟು ಏನು ಅರ್ಕೆ ಪರ್ಕೆ ಕಾಣಿಕೆ ಎಲ್ಲಾನು ಮಾಡ್ಬಿಟ್ಟು ಏನೇ ಬೇಡ್ಕಂದು ನೆರವೇರುತ್ತೆ. ಇದಕ್ಕೆ ಬಸಪ್ಪ ಆಯ್ತಾ ಊರೊಳಗೈತೆ. ಇಲ್ಲಿ ಕಟ್ಟಲ್ಲ ಬಸಪ್ಪನ? ಇಲ್ಲ ಅಲ್ಲಿ ಊರೊಳಗೆ